ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಒಂದು ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಬಳಸಿ ಸ್ಯಾರಿ ಬ್ಲೌಸ್ಗೆ, ಈಗಾಗಲೇ ಹೊಲಿದು ರೆಡಿಯಾಗಿರೋ ಸ್ಯಾರಿ ಬ್ಲೌಸ್ಗೆ ಡಿಸೈನ್ ಮಾಡೋದು ಹೇಗೆ ಅಂತ ಹಿಂದೆ ತೋರಿಸಿದ್ದೆ. ನೆಕ್ಕಲ್ಲಿ ಡಿಸೈನ್ ಮಾಡಿದ್ದೀನಿ ಮತ್ತು ಸ್ಲೀವ್ಸ್ ಎಡ್ಜಲ್ಲಿ ಡಿಸೈನ್ ಮಾಡಿದ್ದೀನಿ. ಈಗ ಸ್ಲೀವ್ಸಲ್ಲೇ ಒಂದು ದೊಡ್ಡ ಡಿಸೈನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಸ್ಯಾರಿ ಬಂದು ಈ ಥರ ಓವರ್ ಆಲ್ ಚೆಕ್ಸ್ ಇದೆ, ಬಾರ್ಡ್ರ್ ಪ್ಲೈನ್ ಇದೆ. ಸ್ಯಾರಿ ಸಿಂಪಲ್ ಆಗಿರೋದ್ರಿಂದ ಬ್ಲೌಸನ್ನು ಸ್ವಲ್ಪ ಜಾಸ್ತಿ ಡಿಸೈನ್ ಮಾಡಿದ್ರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸೊ ನಾನೀಗ ಈ ಮಾಡ್ತಾ ಇರೋ ಡಿಸೈನ್ಗೆ 3 ಥರ ಕಲರ್ ದಾರ ತೊಗೊಂಡಿದ್ದೀನಿ. ಒಂದು ಬ್ಲೂ ಕಲರು, ಗ್ರೀನ್ ಇಲ್ಲಿ ಬಳಸಿದ್ದೀನಲ್ಲ ಅದೇ ಗ್ರೀನ್ ಒಂದು ತೊಗೊಂಡಿದ್ದೀನಿ, ಮತ್ತು ಬ್ಲೂ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ಜರಿ ಥ್ರೆಡ್ಡು ಬೀಡ್ಸ್ನ ಹೊಲಿಯೋದಕ್ಕೆ, ಮತ್ತು ಈ ಥರ ಬ್ಲೂ ಕಲರ್ ಬೀಡ್ಸ್, ಕ್ರಿಸ್ಟಲ್ ಬೀಡ್ಸ್ ಇರುತ್ತಲ್ಲ ಆ ಥರದ್ದು ತೊಗೊಂಡಿದ್ದೀನಿ. ಸ್ವಲ್ಪ ಗ್ಲೇರಿಂಗ್ ಆಗಿರುತ್ತೆ, ಇದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಈಗ ಶುರು ಮಾಡೋಣ. ನಾನೀಗ ಈ ಡಿಸೈನನ್ನು ರೆಡಿ ಮಾಡಿದ್ದೀನಿ. ಎಡಗಡೆ ತೋಳಿಗೆ ಈಗಾಗಲೇ ಹಾಕಿ ರೆಡಿ ಮಾಡಿದ್ದೀನಿ. ಇನ್ನೊಂದು ತೋಳಿಗೆ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಬಳಸಿರೋದು ಕೂಡ ಸ್ಟೆಮ್ ಸ್ಟಿಚ್ಚು. ಈ ಲೀಫ್ ಡಿಸೈನ್ ಬಂದಿದೆಯಲ್ಲ, ಇಲ್ಲಿ ಸ್ಟೆಮ್ ಸ್ಟಿಚ್ ಬಳಸಿದ್ದೀನಿ. ಮತ್ತು ಇದೆಲ್ಲ ಬಳ್ಳಿಗಳಿಗೆಲ್ಲ ಗ್ರೀನ್ ಕಲರು ಬೀಡ್ಸ್ ವರ್ಕ್, ಥ್ರೂಔಟ್ ಬೀಡ್ಸ್ ವರ್ಕ್ ಮಾಡಿದ್ದೀನಿ. ನಾನಿಲ್ಲೊಂದು ಸಿಂಪಲ್ ಬಳ್ಳಿ ಮತ್ತು ಎಲೆ ಎರಡು ಸೇರಿ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೈಯಲ್ಲಿ ಕೂಡ ಡ್ರಾ ಮಾಡ್ಕೊಳ್ಬೋದು, ಇಲ್ಲ ಯಾವುದೇ ಡಿಸೈನ್ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಎಲೆ ಅಥವಾ ಬಳ್ಳಿ ಭಾಳ ಕಾಂಪ್ಲಿಕೇಟೆಡ್ ಆಗಿ ಏನೂ ಇಲ್ಲ ಡಿಸೈನು. ಮೊದಲಿಗೆ ಎಲೆ ಮಾಡೋದು ಫಸ್ಟ್ ತೋರಿಸ್ಬಿಡ್ತೀನಿ. ಟೈಟಾಗಿ ಫ್ರೇಮ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಬ್ಲೂ ಕಲರ್ದು 4 ಎಳೆ ದಾರ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ 4 ಎಳೆ ದಾರ ಚೆನ್ನಾಗಿರುತ್ತೆ, ತುಂಬ್ದಂಗಿರುತ್ತೆ. ಬರೀ ಎಲೆ ಆದ್ದರಿಂದ ಮೇಲ್ಗಡೆಯಿಂದ ಕೆಳವರೆಗೂ ಬರೋ ಥರ ಡಿಸೈನ್ ಇದು. ಸ್ಟೆಮ್ ಸ್ಟಿಚ್ಚು ನಾನು ಈಗಾಗಲೇ ತೋರಿಸಿದ್ನಲ್ಲ ಅದೇ ಥರ ಸ್ಟೆಮ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ದಾರ ಎಡಗಡೆಗಿರಬೇಕು. ಸೂಜಿನ ಕೆಳಗಿನ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಶುರು ಮಾಡಿ ಮೊದಲು ಇದ್ದಿದ್ದು ಹೋಲ್ನಲ್ಲೇ ಸೂಜಿ ತಕ್ಕೋಬೇಕು. ಸಾಧ್ಯವಾದಷ್ಟು ಯೂನಿಫಾರ್ಮ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ರೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಸಿಲ್ಕ್ ಥ್ರೆಡ್, ಆ್ಯಂಕರ್ ಸಿಲ್ಕ್ ಥ್ರೆಡ್ ಕೂಡ ಸಿಗುತ್ತೆ. ಸ್ವಲ್ಪ ಶೈನಿಂಗ್ ಇರೋ ಸಿಲ್ಕ್ ಥ್ರೆಡ್ ಬೇಕು ಅಂತ ಅಂದರೆ ಆ್ಯಂಕರ್ ಡೀಲರ್ಸ್ ಹತ್ರ ಹೋಗಿ ತೊಗೋಬೇಕು. ಇದು ಹೇಗೆ ಅಂದರೆ ಆ್ಯಂಕರ್ ಥ್ರೆಡ್ಡು ಕಲರ್ ಬಿಡಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಅದನ್ನೇ ಬಳಸಿ ಮಾಡಿದ್ರೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ಜಾಸ್ತಿ ದಿವಸ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಕರ್ ಥ್ರೆಡ್ಡನ್ನೇ ಹೆಚ್ಚಾಗಿ ಬಳಸಬೇಕು. ಇದು ಇಲ್ಲಿಗೆ ಮುಗೀತು ನೋಡಿ. ಏನು ಮಾಡಬೇಕು, ಎಲ್ಲಿಗೆ ಸ್ಟಾಪ್ ಆಗಿದೆಯೋ ಅಲ್ಲಿಂದ ಸ್ವಲ್ಪ ಪಕ್ಕದಿಂದ ಸೂಜಿನ ಒಳಗಡೆ ತೆಕ್ಕೋಬೇಕು. ಈಗ ತಿರುವಾಕ್ಬಿಟ್ಟು ಒಂದು ಗಂಟು ಹಾಕೋಬೇಕು. ಸ್ವಲ್ಪ ಬಟ್ಟೆ ತೊಗೊಂಡು ಈ ಥರ ದಾರ ಎಳ್ಕೊಂಡು ಡಬಲ್ ನಾಟ್ ಹಾಕ್ಕೊಂಡು ಬಿಗಿಯಾಗಿ ಗಂಟು ಹಾಕಬೇಕು. ಆಮೇಲೆ ಏನು ಮಾಡಬೇಕು, ಇಲ್ಲಿ ಲೈನಿಂಗ್ ಬಟ್ಟೆ ಇದೆಯಲ್ಲ, ಲೈನಿಂಗಲ್ಲಿ ಬರೀ ಲೈನಿಂಗ್ ಒಳಗೆ ಮಾತ್ರ, ಮೇಲ್ಗಡೆ ಬಟ್ಟೆ ಮೇಲೆ ದಾರ ಬರಬಾರ್ದು. ಈ ಥರ ಒಳಗೆ ಎಳ್ಕೊಂಡು ಪೂರ್ತಿ ಕಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನೋಡಿ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ದಾರ ಲೈನಿಂಗ್ ಒಳಗಡೆ ಹೋಗುತ್ತೆ, ನೀಟಾಗಿ ಕಾಣಿಸುತ್ತೆ. ಈ ಡಿಸೈನು ಮೇಲಿಂದ ಕೆಳಗೆ ಬರಬೇಕು ಯಾವಾಗಲೂ. ಹಾಗಾಗಿ ಈಗ ಒಂದು ರೌಂಡ್ ಆಯ್ತಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಈಗ ಮತ್ತೆ ಮೇಲಿಂದ ಶುರು ಮಾಡ್ಕೊಳ್ತೀನಿ. ಹೀಗೆ ಕಂಟಿನ್ಯೂ ಮಾಡಿದ್ರೆ ಆ ಡಿಸೈನ್ ಬೇರೆ ಆಗಿಬಿಡುತ್ತೆ, ಡಿಸೈನ್ ಚೆನ್ನಾಗಿರಲ್ಲ. ಈಗ ಮತ್ತೆ ಎಲ್ಲಿಂದ ಶುರು ಮಾಡಿದ್ವು ಅಲ್ಲಿಂದ ದಾರ ತೆಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಇಲ್ಲಿವರೆಗೂ ಬಂದಿದೆ. ಈಗ ಈ ಥರ ಡಿಸೈನ್
ಕರ್ವ್ಸ್ ಬಂದಿದೆ ಅಲ್ವಾ. ಸೊ ಇದನ್ನು ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಒಳಗೆ ತಗೊಂಡು ಇಲ್ಲಿಂದ ಮತ್ತೆ ಶುರು ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಡಿಸೈನ್ ಈ ಶೇಪಲ್ಲಿ ಹೆಂಗಂದ್ರಂಗೆ ಹೋಗಬಾರ್ದು. ಈ ಸ್ಟೆಮ್ ಸ್ಟಿಚ್ ಮಾತ್ರ ಮೇಲಿಂದ ಕೆಳಗೆ ಬರಬೇಕು. ಈಗ ಎಲ್ಲಿಗೆ ನಿಲ್ಲಿಸಿರ್ತೀವೋ ಅಲ್ಲಿಂದ ಒಂಚೂರು ಪಕ್ಕಕ್ಕೆ ತಕ್ಕೊಂಡು ಕೆಳಗಡೆ ತಗೊಂಡ್ಬಿಡ್ಬೇಕು. ಈಗ ಮತ್ತೆ ಮೇಲಿಂದ ಈಗ ಇದು ಕಂಪ್ಲೀಟ್ ಆಯಿತು. ಈಗ ಕ್ಲೋಸ್ ಮಾಡ್ಕೊಂಬಿಡೋಣ. ದಾರನ ಅವಾಗಲೇ ತೋರಿಸ್ದಂಗೆ ಮಾಡಿ ಪೂರ್ತಿ ಎಳ್ಕೊಂಡು ಲೀಫ್ ಕಂಪ್ಲೀಟ್ ಆಯಿತು. ಈಗ ಬಳ್ಳಿಗಳು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈ ಕಲರ್ ದಾರನ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. 2 ಎಳೆ ಸಾಕು ಇದಕ್ಕೆ. ಈ ಡಿಸೈನ್ಗೆ 2 ಎಳೆ ಸಾಕಾಗುತ್ತೆ. ಇಲ್ಲಿಂದ ತೊಗೊಳ್ತೀನಿ. ಇದು ಫರ್ನ್ ಸ್ಟಿಚ್ ಅಂತ ಹೇಳ್ತಾರೆ. ಇದು ಕೂಡ ತುಂಬ ಸಿಂಪಲ್ ಸ್ಟಿಚ್ಚು. ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಒಂದು ಕಡೆಗೆ ದಾರ ತಗೊಳ್ಳೋದು ಮೊದಲಿಗೆ. ಆಮೇಲೆ ದಾರನ ಎಡಗಡೆಗೆ ಇಟ್ಕೊಂಡು ಮೇಲ್ಗಡೆಯಿಂದ ಇದೇ ಡಾಟಲ್ಲಿ ಸೂಜಿನ ತೆಕ್ಕೊಬೇಕು. ದಾರ ಕೆಳಗಡೆ ಇರುತ್ತಲ್ಲ, ಲಾಕ್ ಆಗುತ್ತೆ ನೋಡಿ. ಈ ಥರ ಡಿಸೈನ್ ಫಾರಮ್ ಆಗುತ್ತೆ. ಈಗ ಇನ್ನೊಂಚೂರು ಕೆಳಗಡೆಯಿಂದ ಬಂದು ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಬೇಕು. ಈ ಡಿಸೈನ್ಗೆ ಇದೇ ಮೆಥಡು. ಸ್ವಲ್ಪ ಮೇಲಿಂದ ಕೆಳಕ್ಕೆ ದಾರ ಎಡಗಡೆಗಿರುತ್ತೆ. ಈ ಲೈನ್ ಇಲ್ಲಿಗೆ ಮುಗೀತು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಗಂಟು ಹಾಕೊಳ್ಳೋದು ಒಳಗಡೆಯಿಂದ. ಈಗ ನಾನು ತೋರಿಸ್ತಾ ಇರೋ ಎಲ್ಲ ಸ್ಟಿಚ್ಚು ಮೇಲ್ಗಡೆಯಿಂದ ಕೆಳಕ್ಕೆ ಬರುವಂಥದ್ದೇನೆ. ಹಾಗಾಗಿ ಅಲ್ಲಲ್ಲೇ ಸ್ಟಾಪ್ ಮಾಡಿ ಮತ್ತೆ ಫ್ರೆಶ್ಶಾಗಿ ಮೇಲಿಂದ ದಾರ ತಕ್ಕೋಬೇಕು. ಈಗ ಇಲ್ಲೊಂದು ಲೈನ್ ಇದೆ. ಎರಡು ಲೈನು ಕಂಪ್ಲೀಟ್ ಆಯಿತು. ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಈ ಎಲೆ ಒಳಗೆ ಕೂಡ ಇಲ್ಲೊಂದು 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 ಈ ಥರ ಬಳ್ಳಿದು ಡಿಸೈನ್ ಇದೆ. ಸೊ ಒಳಗಡೆ ಕೂಡ ಇದೇ ಥರ ಮಾಡ್ತೀನಿ. ಇದೇ ಡಿಸೈನ್ ಹಾಕಬೇಕು ಅಂತಿಲ್ಲ. ಯಾವ ಡಿಸೈನ್ ಬೇಕಾದರೂ ನೀವು ಮಾಡಿಕೊಂಡು ಈ ಸ್ಟಿಚ್ಚನ್ನ ಬಳಸಿ ಡಿಸೈನ್ ಮಾಡ್ಕೋಬೋದು. ಇದು ತುಂಬ ಈಸಿಯಾಗಿದೆ, ಕೈಯಲ್ಲೇ ಡ್ರಾ ಮಾಡಿಬಿಡ್ಬೋದು. ಹಾಗಾಗಿ ಈ ಡಿಸೈನ್ನ ನಾನು ಚೂಸ್ ಮಾಡಿಕೊಂಡೆ. ಇಲ್ಲಿ ಒಳಗಡೆ ಹಾಕಬೇಕಾದ್ರೆ ಚಿಕ್ಕದಾಗಿ ಹಾಕಬೇಕಾಗುತ್ತೆ. ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಹಾಕಿದ್ರೆ ಒಳ್ಳೆಯದು. ದಾರ ತಗೊಳ್ಬೇಕಾದ್ರೆ
ಚಿಕ್ಕದಾಗಿ ತಗೊಂಡ್ರೆ ಆಯಿತು, ಸಣ್ಣದಾಗಿ ಬರುತ್ತೆ ಡಿಸೈನು. ಈಗ ಇಲ್ಲಿ ಕ್ಲೋಸ್ ಆಯಿತು, ಇಷ್ಟೇ ಇದ್ದಿದ್ದು ಲೈನು. ಇಲ್ಲಿಗೆ ಕ್ಲೋಸ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ತಗೊಳ್ತೀನಿ. ಇಲ್ಲಿ ಒಂದು ಲೈನ್ ಇದೆ, ಇಲ್ಲಿವರೆಗೂ ಹಾಕ್ತೀನಿ. ಈಗ ಇದು ಮುಗೀತು. ಈಗ ಇನ್ನೊಂದು ಲೈನ್ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಲೈನ್ ಹಾಕ್ತೀನಿ. ಇದು 3 ಲೈನ್ಸು ಆಯಿತು ಎಲೆ ಒಳಗಡೆ ಹಾಕೋದು. ಸೊ ಎಲ್ಲನೂ ಇನ್ನೊಂದು ಲೈನ್ ಇದೆ ಈ ಕಡೆ, ಎಲ್ಲನೂ ಇದೇ ಥರ ಕಂಪ್ಲೀಟ್ ಮಾಡಿಬಿಟ್ಟು ಫಸ್ಟ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕಡೆಯಲ್ಲಿ ಬೀಡ್ಸ್ ಹೊಲಿಯೋದು, ಅದನ್ನು ಆಮೇಲೆ ತೋರಿಸ್ತೀನಿ. ಈಗ ಬೀಡ್ಸ್ ನೋಡಿ ಈ ಥರ ಹೊಲಿದಿದ್ದೀನಿ, ಸ್ವಲ್ಪ ಹೊಲಿದಿದ್ದೀನಿ. ಹೇಗೆ ಬೀಡ್ಸ್ ಹೊಲಿಬೇಕು ಅಂತ ಈಗ ತೋರಿಸ್ತೀನಿ. ನಾನಿಲ್ಲಿ ಈ ಕಲರ್ ದಾರನೇ ತೊಗೊಂಡಿದ್ದೀನಿ, ಬ್ಲೂ ಕಲರ್ ಬೀಡ್ಸ್ ಆದ್ದರಿಂದ ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ಜರಿ ಥ್ರೆಡ್ ಕೂಡ ತೊಗೊಳ್ಬೋದು, ಚೆನ್ನಾಗಿ ಕಾಣುತ್ತೆ, ಅದು ಕೂಡ ಒಂಥರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಓವರಾಲ್ ಇಷ್ಟು ಪೆಟಲ್ಸ್ಗೂ ಬೀಡ್ಸ್ ಹಾಕಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ನಾನೇನು ಮಾಡ್ತೀನಿ, 2-3 ಬೀಡ್ಸ್ಗೆ ಮೂರು ಪೆಟಲ್ಸ್ಗೆ ಒಂದೊಂದು ಬೀಡ್ಸ್ ಅಂತ ಲೆಕ್ಕದಲ್ಲಿ ಹಾಕ್ತಾ ಹೋಗ್ತೀನಿ. ಮೊದಲನೇ ಬೀಡು ಇಲ್ಲಿಗೆ ಹಾಕ್ತೀನಿ. ಈ ಥರ ಬ್ಲೂ ಕಲರ್ ಬೀಡನ್ನ ಹಾಕ್ತಾಯಿದ್ದೀನಿ. ಇದಕ್ಕೂ 3ರಿಂದ 6ನೇ ನಂಬರ್ ಸೂಜಿ ಸಾಕಾಗುತ್ತೆ. ಕೆಲವು ಬೀಡ್ಸ್ ಹೋಲ್ಸ್ ಕಡಿಮೆ ಇರುತ್ತೆ, ಹಾಗಾಗಿ ಸ್ವಲ್ಪ ವೇಸ್ಟ್ ಆಗುತ್ತೆ, ತೊಂದರೆ ಇಲ್ಲ. 10 ಗ್ರಾಮ್ ಬೀಡ್ಸ್ ತೊಗೊಂಡ್ರೆ ಒಂದು ಬ್ಲೌಸ್ಗೆ ಕಂಪ್ಲೀಟಾಗಿ ಸಾಲುತ್ತೆ, ಇನ್ನೂ ಸ್ವಲ್ಪ ಮಿಗುತ್ತೆ. ಇದು ಬ್ಯಾಂಗಲ್ ಶಾಪ್ಗಳಲ್ಲಿ, ಫ್ಯಾನ್ಸಿ ಶಾಪ್ಗಳಲ್ಲಿ ಸಿಗುತ್ತೆ ಈ ಥರ ಬೀಡ್ಸು ಎಲ್ಲ. ಈಗ ಮಧ್ಯೆ ಒಂದೊಂದು ಅಪ್ರಾಕ್ಸಿಮೇಟಾಗಿ ಹಾಕಬೇಕು, ಇಷ್ಟೇ ಅಂತ ಲೆಕ್ಕ ಪರ್ಫೆಕ್ಟಾಗಿ ಇಟ್ಕೊಂಡು ಹಾಕೋದು ಬೇಡ. ನೋಡಿಕೊಂಡು ನಮಗೆ ಎಷ್ಟೆಷ್ಟು ಹತ್ರಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೆಷ್ಟು ಹತ್ರಕ್ಕೆ ಹಾಕ್ತಾ ಹೋಗಬೇಕು. ಈಗ ಒಳಗಡೆಯಿಂದ ದಾರನ ಈ ಥರ ಮೇಲಕ್ಕೆ ತೊಗೊಂಡಿದ್ದೀನಿ, ಬೀಡ್ಸ್ನ ಈ ಥರ ಸೂಜಿನಲ್ಲಿ ಪೋಣಿಸ್ಕೋಬೇಕು. ಈಗ ಸ್ವಲ್ಪ ಹೀಗೆ ಸ್ವಲ್ಪ ಬಟ್ಟೆಯಿಂದ ಈ ಥರ ಒಂದು ದಾರನ ಒಳಗೆ ಹಾಕಿ ಎಳ್ಕೋಬೇಕು. ಮತ್ತು ಇನ್ನೊಂದು ರೌಂಡು ಇದನ್ನು ಸೂಜಿ ತೋರಿಸ್ಕೊಂಡು 2 ರೌಂಡ್ ಹಾಕಿದ್ರೆ ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಬೀಡು, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇಷ್ಟು ಡಿಸ್ಟೆನ್ಸಲ್ಲಿ ಹಾಕ್ತಾ ಹೋಗಬೇಕು. ಈಗ ಈ ಲೀಫ್ ಡಿಸೈನ್ ಮಾಡಿದ್ದೀನಲ್ಲ, ಅದರೊಳಗಡೆನೂ 2 ಬಳ್ಳಿ ಇದೆ, ಅಲ್ಲಿಗೂ ಬೀಡ್ಸ್ ಹೊಲಿತೀನಿ. ಮತ್ತು ಇನ್ನೊಂದು ಮಧ್ಯಕ್ಕೆ ಹೊಲಿತೀನಿ. ಚಿಕ್ಕದಾದ್ರಿಂದ ಜಾಸ್ತಿ ಬೀಡ್ಸ್ ಹೊಲಿಯೋದೇನು ಬೇಕಿಲ್ಲ. ಆ ಸೈಡ್ಗೆ ಒಂದು ಸಾಕು, ಈ ಸೈಡಲ್ಲಿ 2 ಹಾಕ್ತೀನಿ. ಇಲ್ಲಿಗೆ ಒಂದು